ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗಿ ಒಂದು ಅವರ್ ಬೇಗ ಕೇಳ್ಕೊಂಡು ಬಂದೆ. ಕೇಳ್ಕೊಂಡು ಟೌನ್ ಹಾಲಿಗೆ ಬಂದು ಟೌನ್ ಹಾಲಿಂದ ಸ್ವಲ್ಪ ಅದು ಏನೋ ಒಂದು ಸ್ವಲ್ಪ ಅಮ್ಮರವ್ರಿಗೆ ಹೊರಟಿದ್ದೀನಿ. ಏನೋ ತಗೋಬೇಕಾಯಿತು, ಅದಕ್ಕೋಸ್ಕರ ಅಂಗಡಿಗಳ ಹತ್ರ ಹೋಗಿ ಅದು ತಗೊಂಡು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಬರ್ತಾಯಿದ್ದೀನಿ. ಕೊರಟಗೆರೆ ಕಡೆಗೆ ಹೋಗೋ ಬಸ್ಸು, ಕೊರಟಗೆರೆ ತುಮಕೂರು ಕಡೆಗೆ ಹೋಗೋ ಬಸ್ಸು ಮತ್ತು ಮಧುಗಿರಿ ತುಮಕೂರು ಕಡೆಗೆ ಹೋಗೋ ಬಸ್ ಏನಾದರೂ ಅವೇನೋ ಅಂತ ಬರ್ತಾಯಿದ್ದೀನಿ. ನೋಡೋಣ ಯಾವ ನಿಂತವೆ ಅಂತ. ಸಿವಿಲ್ ಬಸ್ ಸ್ಟ್ಯಾಂಡಿಗೆ ಬಂದೆ, ಯಾಕಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ನಾನು ಹೋಗಲಿಲ್ಲ. ಅಲ್ಲೆಲ್ಲ ಸುಮ್ಮನೆ ಯಾಕೆ ಪರದಾಡ್ಕೊಂಡು ಹೋಗೋರು ಅಂದ್ಬಿಟ್ಟು, ಬಸ್ಗಳವೋ ಹೆಂಗೋ ಅಂದ್ಬಿಟ್ಟು ನಾನು ಆ ಕಡೆ ಹೋಗಲಿಲ್ಲ, ಈ ಕಡೆನೇ ಬಂದೆ. ಅಂದರೆ ಇಷ್ಟೊತ್ತಿನಲ್ಲಿ ಬೇಗ ಹೋಗ್ಬೋದಲ್ವ ಸಿವಿಲ್ ಬಸ್ಸಲ್ಲಾದರೆ ಅಂತ ನಾನು ಗೌರ್ಮೆಂಟ್ ಬಸ್ ಕಾಯ್ಕೊಂಡು ಕೂತ್ಕೊಂಡ್ರೆ ನಾವು ಅಲ್ಲೇ ಇರ್ತೀವಿ ಅಂದ್ಬಿಟ್ಟು ಸಿವಿಲ್ ಬಸ್ಗೆ ಹೋಗೋಣ ಅಂತ ಬಂದೆ ಬಸ್ ಸ್ಟ್ಯಾಂಡಿಗೆ. ಬಸ್ಸು ಕೊರಟಗೆರೆ ತುಮಕೂರು ಬಸ್ಸು ಮತ್ತು ಮಧುಗಿರಿ ತುಮಕೂರು ಬಸ್ ನಿಂತಿದ್ವು. ನೋಡೋಣ ಯಾವ ಹೋಗ್ತಾವೋ ಅದಕ್ಕೆ ಹೋದ್ರಾಯ್ತು. ನೋಡಿ ಇಲ್ಲಿ ನಿಂತಿದ್ದೀನಿ. ಲೇಡೀಸ್ ಯಾರು ಜಾಸ್ತಿ ಇಲ್ಲ ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ. ನಾನು ಒಬ್ಬಳೇ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟೊತ್ತಿನಲ್ಲಿ ನಾನು ಇದು 2ನೇ ಸತಿ ನಾನು ಇಷ್ಟೊತ್ತಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಿರೋದು. ಲಾಸ್ಟ್ ಟೈಮ್ ಅಣ್ಣನ ನಾಟಕದ ದಿವಸ ಬಂದಿದ್ದೆ, ಇವತ್ತು ಬಂದಿದ್ದೀನಿ. ಏಂತಕ್ಕಪ್ಪ ಅಂದರೆ ಅಮ್ಮ ಊರಿಗೆ ಹೋಗೋಣ ಅಂದ್ಬಿಟ್ಟು ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ಒಬ್ಬರು ಅಕ್ಕ ಮಾತ್ರ ನಿಂತಿದ್ರು ಇಲ್ಲಷ್ಟೇ. ಬಸ್ಸಿಗೆ ಅವರು ಕಂಡಕ್ಟ್ರನ್ನ ಕೇಳಿದೆ. ಅವರು ಈ ಬಸ್ಸಿಗೆ ಕಂಡಕ್ಟ್ರಿಗೆ ಕೇಳಿದೆ. ಅವರು 10 ನಿಮಿಷ ವೆಯ್ಟ್ ಮಾಡಮ್ಮ, ಮಧುಗಿರಿ ಸೀಟ್ ಆಗಲಿ ಆಮೇಲೆ ನಾನು ಹತ್ತಿಸ್ಕೊತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು, ನಮಗೆ ಮಧುಗಿರಿ ಸೀಟ್ ಆದರೆ ಅಕ್ಷಯ ಕಾಲೇಜ್ ಹತ್ರ ನಿಲ್ಲಿಸ್ತಾರೆ. ಅದಕ್ಕೇ ನಾನು ಇದೇ ಬಸ್ ಹತ್ತೋಣ ಅಂದ್ಬಿಟ್ಟು ಅಲ್ಲಿಗೆ ನಿಂತಿದ್ದೆ. ಬಸ್ಸು ಹೊರಡ್ತಿತ್ತು, ನಾನು ಹತ್ತಿ ಸೀಟ್ ಸಿಕ್ತು. ಹೆಂಗೋ ಹಿಂದ್ಗಡೆನೇ ಕೂತ್ಕೊಂಡೆ ನಾನು, ಸೀಟ್ ಸಿಕ್ತು. ಸದ್ಯ ಹೆಂಗೋ ಸೀಟ್ ಸಿಕ್ತಲ್ಲಪ್ಪ ಅಂತ ಹಿಂದೆಗಡೆ ಒಬ್ಬರು ನಾನು ವೀಡಿಯೋ ಮಾಡೋದನ್ನ ನೋಡ್ತಾಯಿದ್ರು. ಒಬ್ಬರು ಅಣ್ಣ, ಅವರು ವೀಡಿಯೋ ಮಾಡ್ತಾಯಿದ್ದೀರಾ ಅಂದರು. ಹ್ಞೂ ಅಂದೆ. ಇನ್ಸ್ಟಾಗ್ರಾಮ ಅಂದರು. ಇನ್ಸ್ಟಾಗ್ರಾಮ್ ಐತೆ ಮತ್ತು ಯೂಟ್ಯೂಬ್ ಚಾನಲ್ ಐತೆ ಅಂದೆ. ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಮತ್ತು ನನ್ನ ವೀಡಿಯೋಸ್ನೆಲ್ಲ ನೋಡ್ತಾಯಿದ್ರು. ಅಷ್ಟೊತ್ತಿಗೆ ಕಡಲೆಕಾಯಿನವರು ಬಂದರು. ಅವ್ರು ಕಡಲೆಕಾಯಿ ತಗೊಳ್ರಿ ಅಂದರು. ನಾನು ತಗೊಳಲ್ಲ, ಬೇಡ ಅಂತ ಅಂದೆ. ಯಾಕಂದರೆ ಇಷ್ಟೊತ್ತಿನಲ್ಲಿ ಕಡಲೆಕಾಯಿ ಎಲ್ಲ ತಿಂದರೆ ಒಂಥರ ಎದೆ ಗೊತ್ತದೆಲ್ಲ ಆಗುತ್ತೆ. ಅದಕ್ಕೆ ನೋಡಿ ಅವ್ರು ಇಷ್ಟೊತ್ತಿನಲ್ಲೂ ವ್ಯಾಪಾರ ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಕಷ್ಟ ಅಲ್ವ ಜನಗಳದು. ನಾನು ಬಂದು ಇಲ್ಲಿ ಇಳಿದೆ ಬಸ್ ಸ್ಟ್ಯಾಂಡ್, ನಮ್ಮ ಅಮ್ಮವ್ರ ಗೇಟಲ್ಲಿ ಇಳಿದು ಯಾವುದೋ ನಮ್ಮೂರ ಕಡೆಯಿಂದ ಗಾಡಿ ಬರ್ತಾಯಿತ್ತು. ಅವ್ರ ಗೇಟ್ ಕಡೆ ಹೋಗ್ತಾಯಿದ್ರು. ನಾನೇನು ಮಾತಾಡಿಸ್ಲಿಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಾಯಿದ್ದೆ. ನೋಡಿ ಇಷ್ಟು ಕತ್ಲು ಗೋವು ಅಂತೈತೆ. ಇನ್ನು ಮುಂದಕ್ಕೆ ನೋಡ್ತಾ ಇರ್ಬೋದು ನೀವು, ಲೈಟ್ ಉರಿಯೋವರೆಗೂ ಕತ್ಲೇನೆ. ಆ ಕತ್ಲಲ್ಲೇ ಹೋಗ್ಬೇಕು ನಾನು ಇವಾಗ ನಡ್ಕೊಂಡು. ಯಾಕಂದರೆ ನನಗಿದು ಅಭ್ಯಾಸ. ಇದು 2ನೇ ಸತಿ ಬಂದಿರೋದು ನನ್ನ ತಾಯಿ ಊರಿಗೆ ಕತ್ಲಲ್ಲಿ. ಹಂಗಾಗಿ ನನಗೇನಿಲ್ಲ, ಅಭ್ಯಾಸ ಆಗೈತೆ. ಅಮ್ಮ ಫೋನ್ ಮಾಡಿದರು, ಇಲ್ಲಿ ಯಾರೋ ಒಬ್ಬರು ತೀರೋಗವ್ರೆ, ನೀನು ಹೆದರ್ಕೊಂತೀಯ, ನಿಧಾನ ಬಾರಮ್ಮ ನಾವು ಬರ್ತೀವಿ ಅಂತ ಅಂತು. ಸರಿ ಆಯಿತು ಅಂದೆ. ನಮ್ಮ ಅಮ್ಮಂಗೆ ಬೇರೆ ಸ್ವಲ್ಪ ಕಣ್ಣು ಸಂಜೆ ಆದರೆ ಕಾಣಿಸಲ್ಲ. ಹಂಗಾಗಿ ಮನೆಯೆಲ್ಲ ಸ್ವಲ್ಪ ಕಣ್ಣೆಲ್ಲ ಚೆಕ್ ಮಾಡಿಸಿ ಕನ್ನಡಕ ತಗೊಂಡವ್ರೆ. ಹಂಗಾಗಿ ಸರಿ ಆಯ್ತು ಬಾ ಅಂದೆ. ಆಮೇಲೆ ಅಮ್ಮ ಅಷ್ಟು ದೂರ ಬರ್ತಾವ್ರೆ. ಅಂದರೆ ನಾನು ಹೆದರ್ಕೊಂತೀನಿ ಅಂತ ಒಬ್ಬಳೇ ಬೇರೆ ಬರ್ತಾಯಿದ್ದೀನಲ್ವ, ಹೆದರ್ಕೊಂಬಿಡ್ತೀನಿ ಅಂದ್ಬಿಟ್ಟು ನಮ್ಮ ತಾಯಿ ಆ ಥರ ಹೇಳಿದ್ದು. ಯಾರಾದರೂ ಒಬ್ಬರು ಜೊತೆಗಿದ್ರೆ ಭಯ ಆಗಲ್ಲ ಅಂದ್ಬಿಟ್ಟು. ಅದಕ್ಕೆ ನಮ್ಮ ತಾಯಿ ನಮ್ಮ ದೊಡ್ಡಪ್ಪನ ಮಗಳ ಜೊತೆಯಲ್ಲಿ, ನಮ್ಮ ದೊಡ್ಡಪ್ಪನ ಮಗಳೂ ನಮ್ಮ ತಾಯಿ ಇಬ್ಬರೂ ಬರ್ತಾವ್ರೆ. ನಮ್ಮ ದೊಡ್ಡಪ್ಪನ ಮಗಳು ಕರ್ಕೊಂಬರ್ತಾಯಿತ್ತು ನಮ್ಮ ಅಮ್ಮನ್ನ. ಅಂದರೆ ಕಾಣಿಸಲ್ವಲ್ಲ ಸ್ವಲ್ಪ ನೈಟು, ಅದಕ್ಕೇ. ಹಂಗಾಗಿ ಇಬ್ಬರು ಬಂದರು. ನೋಡಿ ಇಲ್ಲಿ ನಿಂತೈತೆ ನಮ್ಮಮ್ಮ, ಕನ್ನಡಕ ಹಾಕ್ಕೊಂಡು ನಿಂತೈತೆ. ಸೇಮ್ ಯಾವ ಥರ ಕಾಣಿಸ್ತಾಯಿತ್ತು ನಮ್ಮಮ್ಮ. ಕನ್ನಡಕ ಹಾಕ್ಕೊಂಡ್ರೆ ಗುರ್ತೇ ಸಿಗೋಲ್ಲ ಒಂದೊಂದ್ಸಲಿ. ಫಸ್ಟ್ ಟೈಮ್ ನಮ್ಮಮ್ಮನ ಕನ್ನಡಕ ಹಾಕ್ಕೊಂಡ್ರೆ ನೋಡಿರೋದು ನಾವು. ಬಂತು ಮನೆಗೆ. ನಾನು ಮನೆಗೆ ಬಂದೆ. ಲೈಟ್ ಹಾಕಿದ್ರೆ ಬೆಳಗ್ಗೆ ಟೈಮು ಬಂದಿದ್ರೆ ಚೆನ್ನಾಗಿರೋದು, ವೀಡಿಯೋ ಕ್ಲಿಯರಾಗಿ ಕಾಣಿಸೋದು. ಇಷ್ಟೊತ್ತಿನಲ್ಲಿ ಸ್ವಲ್ಪ ನಮ್ಮ ಅಮ್ಮವ್ರ ಮನೆಯಲ್ಲಿ ಲೈಟು ಸ್ವಲ್ಪ ಮಬ್ಬು ಬೆಳಕು. ಹಂಗಾಗಿ ಆ ಬೆಳಕಲ್ಲೇ ನಾನು ನಮ್ಮ ತಾಯಿಗೆ ಹೂವು ತಂದಿದ್ದೆ. ಹೂವು ಮುಡಿಸಿ ನಮ್ಮ ತಂದೆ ಫೋಟೋಗೆ ಸ್ವಲ್ಪ ಹೂವು ಇಟ್ಟೆ. ನಾನು ಏನಕ್ಕೆ ಅಂದರೆ ನೆನ್ನೆ ಮದರ್ ಡೇ ಇತ್ತಲ್ವ, ನೆನ್ನೆ ನಾನು ಬಂದಿರಲಿಲ್ಲ, ಬರೋಕ್ಕಾಗಲೂ ಇಲ್ಲ. ಹಂಗಾಗಿ ಇವತ್ತು ಬಂದೆ. ನನಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಮ್ಮನ ಕೈಲಿ ಒಂದು ಕೇಕ್ ಕಟ್ ಮಾಡಿಸ್ಬೇಕು ಅಂತ. ನಾನು ಯಾಕಂದರೆ ನನ್ನ ಗಿಫ್ಟೆಲ್ಲ ತರೋಕ್ಕಾಗಲಿಲ್ಲ. ನನಗೆ ಸಂಬಳ ಆಗಿರಲಿಲ್ಲ, ಮತ್ತು ಸ್ವಲ್ಪ ಪ್ರಾಬ್ಲಮ್ ಐತೆ. ಹಂಗಾಗಿ ನಾನು ಗಿಫ್ಟೇನೂ ಕೊಡೋಕ್ಕಾಗಲಿಲ್ಲ. ಬಟ್ ಒಂದು ಚಿಕ್ಕದಾಗಿ ಒಂದು ಕೇಕನ್ನು ಕಟ್ ಮಾಡ್ಸೋಣ ಅಮ್ಮನ ಹತ್ರ ಅಂತೇಳಿ ಒಂದು ಚಿಕ್ಕದೊಂದು ಕೇಕ್ ತಗೊಂಡು ಸಿಂಪಲ್ಲಾಗಿ ಬಂದೆ.
ಹಗಲು ಬಂದಿದ್ರೆ ಇನ್ನೂ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸೋದು ವೀಡಿಯೋ, ಆದರೆ ನೈಟ್ ಅಲ್ವಾ ಹಂಗಾಗಿ ಸುಮ್ಮನೆ ಹಂಗೆ ಕಾಣಿಸ್ತೈತೆ. ಯಾಕಂದರೆ ಹಗಲೊತ್ತು ನಾನು ಬರೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ. ಬೆಳಗ್ಗೆ ನೈಟೇ ಬರಬೇಕು ಬಂದರೆ ನೋಡಿ ಎಷ್ಟು ನಾನು ಇದಕ್ಕೆಲ್ಲ ಹೆಸರೆಲ್ಲ ಮಾಡಿಸ್ಕೊಂಡು ತಗೊಂಬಂದೆ. ಫಸ್ಟ್ ಟೈಮ್ ಅಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇರೋದು. ಅಮ್ಮನಿಗೋಸ್ಕರ ಕೇಕ್ ತಂದಿದ್ದೀನಿ. ನಮ್ಮ ಅಮ್ಮನಿಗೆ ಇನ್ನೊಂದು ತಿಂಡಿ ತರೋದು ಮರೆತ್ಬಿಟ್ಟು. ಏನು ಗೊತ್ತಾ, ನಮ್ಮ ಅಮ್ಮನಿಗೆ ಪ್ರಿಯವಾದ ತಿಂಡಿ, ಇಷ್ಟವಾದ ತಿಂಡಿ ಎಲೆ ಅಡಿಕೆ. ಅದೊಂದು ನಮ್ಮ ಅಮ್ಮನಿಗೆ ಇರಬೇಕಾಯಿತು, ಬಟ್ ನಾನು ತರೋಕ್ಕಾಗಲಿಲ್ಲ. ಇರಲಿ, ನಮ್ಮ ತಾಯಿ ಆಶೀರ್ವಾದ ಇದ್ದರೆ ಯಾವಾಗ ಇನ್ನೊಂದು ಸಲ ಬರುವಾಗಾದ್ರೂ ನಾನು ತಗೊಂಬರ್ತೀನಿ. ಯಾಕಪ್ಪ ಅಂದರೆ ನನಗೂ ಸ್ಯಾಲ್ರಿ ಸಂಬಳ ಹಾಕಿಲ್ಲ ಇನ್ನೂ, ಹಂಗಾಗಿ ಅದರಲ್ಲೂ ತಗೊಂಬಂದೆ. ನಂದೊಂದು ಚಿಕ್ಕ ಆಸೆ ಈಡೇರಿಸ್ಕೊಳ್ಳೋಣ, ಅಮ್ಮನಿಗೊಂದು ಖುಷಿ ಆಗುತ್ತೆ ಅಂತ ಹೇಳಿ ಒಂದು ಖುಷಿ. ನೋಡಿ ಫಸ್ಟ್ ಟೈಮ್ ಅಮ್ಮನ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ನಮ್ಮಮ್ಮ ಕೇಕ್ ಕಟ್ ಮಾಡ್ತಾಯಿದ್ದೆ. ನಮ್ಮಮ್ಮನ ಖುಷಿ ಎಷ್ಟು ಖುಷಿ ಪಡ್ತಾಯಿತ್ತು ನಮ್ಮಮ್ಮ ನಿಜವಾಗ್ಲೂ. ಫಸ್ಟ್ ಟೈಮ್ ಲೈಫಲ್ಲಿ ನಮ್ಮಮ್ಮ ಕೇಕ್ ಕಟ್ ಮಾಡ್ತಾ ಇರೋದು. ಯಾವತ್ತೂ ಕೇಕೆಲ್ಲ ನಮ್ಮಮ್ಮ ಯಾವತ್ತೂ ಕಟ್ ಮಾಡೇ ಇಲ್ಲ. ನನಗೊಂದು ಆಸೆ, ನಮ್ಮಮ್ಮನ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ಹಂಗೂ ನಮ್ಮ ದೊಡ್ಡಪ್ಪನ ಮಗಳು ತಮಾಷೆ ಮಾಡ್ತಿದ್ರು, ನಿಮ್ಮ ಅಮ್ಮನ ಹುಡ್ತಬ್ಬನ ಅಂತ. ಅವ್ರಿಗೆ ಗೊತ್ತಿಲ್ಲ ಮದರ್ ಡೇ ಅಂತ. ಆಮೇಲೆ ಹೇಳಿದ್ರು, ಮದರ್ ಡೇಗೆ ಬಂದಿದ್ದೀಯಾ ಅಮ್ಮಂದಿರೋ ದಿನಕ್ಕೆ ಅಂತ. ಹೌದು ಅಂದೆ. ನನಗಿದು ತುಂಬ ಖುಷಿಯಾದ ಕ್ಷಣ. ಯಾಕಂದರೆ ನನಗಿನ್ನೂ ಕ್ಲಿಯರಾಗಿ ವಿಡಿಯೋ ಬೆಳಗ್ಗೆ ಟೈಮ್ ಆಗಿದೆ, ಇನ್ನೂ ಕ್ಲಿಯರಾಗಿ ವಿಡಿಯೋ ಕಾಣಿಸೋದು. ಬಟ್ ಏನು ಮಾಡೋದು, ನಂಗೆ ತುಂಬ ಖುಷಿ ಆಯಿತು ನಮ್ಮ ಅಮ್ಮಂಗೆ ಒಂದು ಕೇಕ್ ಕಟ್ ಮಾಡಿಸಿದ್ದು. ಅದು ಒಂದಿಷ್ಟೇ ಆಗಲಿ ಒಂದು ಖುಷಿ ಅಲ್ವಾ ನಿಜವಾಗ್ಲೂ. ಹಂಗಾಗಿ ಎಲ್ಲರಿಗೂ ಕೊಡೋಣ ಅಂತೇಳಿ ಎಲ್ಲ ಕಟ್ ಮಾಡಿಸ್ತಾಯಿದ್ದೆ. ನಾನು ನಮ್ಮ ದೊಡ್ಡಪ್ಪನ ಮಗಳು ನೈಟಿ ಹಾಕ್ಕೊಂಡಿದ್ದೀನಿ, ಸೀರೆ ಉಟ್ಕೊಂಬತ್ತೀನಿ ತಡಿ ಅಂತ ಹೋಗಿ ಸೀರೆ ಉಟ್ಕೊಂಡು ಬಂದು ನಮ್ಮ ಅಮ್ಮಂಗೆ ಕೇಕ್ ತಿನ್ನಿಸ್ತಾವ್ರೆ. ನಮ್ಮ ಅಮ್ಮನೂ ಅವ್ರಿಗೆ ತಿನ್ನಿಸ್ತಾ ಇದ್ದೆ. ನಮ್ಮ ಅಮ್ಮನಲ್ಲಿ ನಮ್ಗೆ ಇಷ್ಟವಾದ ಗುಣ ಯಾವ್ದು ಗೊತ್ತಾ, ಎಲ್ಲರನ್ನೂ ಒಂದೇ ಸಮ ನೋಡುತ್ತೆ ನಮ್ಮಮ್ಮ. ಬಾವನ ಮಕ್ಕಳಾಗಿರ್ಬೋದು, ಮೈದನ ಮಕ್ಕಳಾಗಿರ್ಬೋದು, ಅಕ್ಕ ತಂಗಿದಿರ ಮಕ್ಕಳಾಗಿರ್ಬೋದು, ಯಾರದೇ ಅಣ್ಣ ತಮ್ಮದಿರ ಮಕ್ಕಳಾಗಿರ್ಬೋದು, ಯಾರದೇ ಮಕ್ಕಳಾಗಿರಲಿ ಯಾರಿಗೂ ಸಹ ಭೇದ ಭಾವ ಮಾಡಲ್ಲ ನಮ್ಮಮ್ಮ. ಅವ್ರ ಮಕ್ಕಳು ಇವ್ರ ಮಕ್ಕಳು ಅವ್ರಿಗೆ ಕೊಡಬೇಕು, ಇವ್ರು ನನ್ನ ಮಕ್ಳು ಹೆಚ್ಚು ಬೇರೆಯವ್ರ ಮಕ್ಕಳು ಕಮ್ಮಿ ಅಂತ ನಮ್ಮಮ್ಮ ಯಾವತ್ತೂ ನೋಡಿಲ್ಲ. ಎಲ್ಲ ಮಕ್ಕಳನ್ನೂ ಒಂದೇ ನೋಡಿ. ಅವ್ರಿಗೂ ಸಹ ಕೇಕ್ ತಿನ್ನಿಸ್ತಾ ಇತ್ತು ನಮ್ಮಮ್ಮ. ಅದು ಅಳ್ತಿತ್ತು ನಮ್ಮ ದೊಡ್ಡಪ್ಪನ ಮಗಳು. ಏನಕ್ಕೆ ಅಂದರೆ ಅವ್ರ ತಾಯಿ ಇಲ್ಲ. ನಮಗೊಂಥರ ಬೇಜಾರಾಗುತ್ತೆ. ಯಾಕೆಂದರೆ ಎಂಥವ್ರಿಗಾನಾಗಲಿ ತಾಯಿ ಇರಬೇಕಲ್ವ, ಅವ್ರಿಗೂ ತಾಯಿ ಇಲ್ಲ ಪಾಪ. ನಮ್ಮ ಅಮ್ಮನ್ನೇ ಅಮ್ಮ ಅನ್ಕೊಂಬಿಟ್ಟವ್ರು ಅವರು. ಯಾಕೆ ಅಂದರೆ ಒಂದೊಂದ್ಸಲಿ ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ ಕಾಕಿ ಅಂತ ತುಂಬ ಇಷ್ಟಪಡ್ತಾರೆ. ಆಮೇಲೆ ಏನೇ ಮಾಡಲಿ ನಮ್ಮ ಅಮ್ಮಂಗೆ ತಪ್ಪಿಸಲ್ಲ. ಮತ್ತು ನಮ್ಮ ಅಮ್ಮನೂ ಅಷ್ಟೇ, ಏನೇ ಮಾಡಲಿ ಅವ್ರಿಗೆ ತಪ್ಪಿಸಲ್ಲ. ಮತ್ತು ಅವರು ತುಂಬ ಚೆನ್ನಾಗವ್ರೆ. ಹಂಗಾಗಿ ನಾವು ಹೆಂಗನೇ ಇರಲಿ ನಮ್ಮ ತಾಯಿ ಅವ್ರ ಜೊತೆ ಚೆನ್ನಾಗಿರಲಿ. ಯಾಕಂದರೆ ಏನೇ ಹುಷಾರಿಲ್ಲ ಅಂದ್ರೂ ಏನೇ ಆದ್ರೂ ಒಂದೊಂದ್ಸಲಿ ಎಲ್ಪ್ ಮಾಡ್ತಾರೆ. ಗಾಡೀಲೆಲ್ಲ ಕರ್ಕೊಂಡೋಗೋದು ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ. ಹಂಗಾಗಿ ನಮ್ಮಮ್ಮನೂ ಅವ್ರನ್ನ ಅಷ್ಟೇ ಚೆನ್ನಾಗಿ ಭಾವಿಸುತ್ತೆ, ಅವರು ಹಂಗೆ ಭಾವಿಸ್ತಾರೆ. ಯಾಕಂದರೆ ಅಣ್ಣ ತಮ್ಮದಿರ ಮಧ್ಯೆ ಏನೇ ಇರ್ಬೋದು, ಅವ್ರ ಮಕ್ಕಳೇನು ಮಾಡಿರ್ತಾರೆ ಅಲ್ವಾ. ಹಂಗಾಗಿ ಅವ್ರ ತಂದೆ ತಾಯಿ ಇಲ್ಲ, ಅದೊಂದು ಪಾಪ. ಸುಮ್ಮನೆ ಕೂತಿತ್ತು. ನಾನು ಕೇಕೆಲ್ಲ ಕೊಟ್ಟೆ, ಮಾತಾಡ್ತಿತ್ತು. ಒಂಥರ ಹಂಗಾಗಿ ನಮ್ಮ ತಾಯಿಯಲ್ಲಿ ನಾವು ನೋಡೋ ಗುಣ ಅಂದರೆ ಎಲ್ಲನೂ ಒಂದೇ ಸಮ ನೋಡೋದು ನಮ್ಮ ತಾಯಿ. ಯಾರಿಗೂ ಸಹ ಮನೆ ಬಾಗಿಲಿಗೆ ಬಂದವ್ರಿಗೆ ಯಾವತ್ತೂ ಸಹ ಬೇಡ ಬರಬೇಡ್ರಿ ಅಂತ ನಮ್ಮ ತಾಯಿ ಯಾವತ್ತೂ ಅನ್ನಲ್ಲ. ಕೆಲವ್ರಿಗೆ ಇದು ಗೊತ್ತಾಗಲ್ಲ, ನಮ್ಮ ಅಮ್ಮನ ಗುಣ ಗೊತ್ತಾಗಲ್ಲ. ನಮ್ಮ ಅಮ್ಮನ ಮೇಲೇ ಇಲ್ಲದೆಲ್ಲ ಹೇಳ್ತಿರ್ತಾರೆ. ಆವಾಗ ನಮಗೆ ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದರೆ ನಮ್ಮಮ್ಮ ಎಲ್ಲರ ಹತ್ರ ಅಂದರೆ ನಮ್ಮಮ್ಮ ಯಾರಿಗೂ ನಾನು ಮಾಡಿದ್ದೀನಿ, ನಾನು ಸಾಕಿದ್ದೀನಿ, ನಾನು ನಿಮ್ಗೆ ಅದನ್ನು ಕೊಟ್ಟೆ, ನಿಮ್ಗೆ ಇದನ್ನು ಕೊಟ್ಟೆ, ಮತ್ತು ನಾನು ನಿಮ್ಮ ಕಷ್ಟ ಸುಖ ನೋಡಿದ್ದೀನಿ ಅಂತಲೂ ನಮ್ಮಮ್ಮ ಯಾರಿಗೂ ಸಹ ಹೇಳಿಲ್ಲ. ಹೇಳೋದಾಗಲಿ, ಆಮೇಲೆ ನೀವು ನನ್ನ ಕಷ್ಟ ಸುಖ ನೋಡಲಿಲ್ವ ಅಂತ ಎತ್ತಾಡೋದಾಗಲಿ, ಇಲ್ಲ ನಾನು ಸಾಕಿದ್ದೀನಿ ಒಂದು ಸೀರೆ ತಂದುಕೊಡು ಅಂತ ಕೇಳೋದಾಗಲಿ, ಯಾರು ಎತ್ತು ಮಕ್ಕಳನ್ನೇ ನಮ್ಮಮ್ಮ ಏನೂ ಕೇಳಲ್ಲ. ಅಂಥದ್ದು ಬೇರೆಯವ್ರನ್ನೂ ಕೇಳುತ್ತಾ? ಆದರೂ ನಮ್ಮ ಅಮ್ಮನ ಕಂಡ್ರೆ ಕೆಲವು ಜನಗಳಿಗೆ ಆಗಲ್ಲ. ಬೇಡ, ಅವ್ರು ಆಗಲಿಲ್ಲ, ಅವ್ರು ಅಲ್ಲೇ ಇರಲಿ, ನಮಗೇನು ಸಂತೋಷ. ಅವ್ರು ಯಾರು ನಮ್ಮ ಅಮ್ಮನ ಮಾತಾಡ್ಸ್ತಿರೋ ಪರವಾಗಿಲ್ಲ, ಅವ್ರು ಹಂಗೆ ಇರಲಿ, ನಮ್ಮಮ್ಮ ಹಿಂಗೆ ಇರಲಿ. ನಮ್ಮ ಅಮ್ಮಂಗೆ ನಾವಿದ್ದೀವಿ, ನಾವು 3 ಮಕ್ಕಳಿದ್ದೀವಿ, ಸಾಕು ನಮ್ಮ ಅಮ್ಮನಿಗೆ. ಯಾರೂ ಬೇಡ, ನಾವಿದ್ದೀವಿ, ನಾವು ನೋಡ್ಕೊತೀವಿ. ಏನೋ ನಮ್ಮ ಕೈಲಾದಷ್ಟು ನಾವು ನೋಡ್ಕೊತೀವಿ ನಮ್ಮ ತಾಯಿನ, ನಮ್ಗೆ ಅಷ್ಟೇ ಸಾಕು. ನಮ್ಮ ತಾಯಿ ಆಶೀರ್ವಾದ ನಮ್ಗೆ ಯಾರು ಇರಲಿ. ನನಗೆ ಒಂದೊಂದ್ಸಲಿ ನಾನು ನಮ್ಮ ಅಮ್ಮನ ಮೇಲೆ ಎಷ್ಟೋ ಸಲ ಸಿಟ್ಕೊತೀನಿ, ಎಷ್ಟೋ ಸಲ ಒಂದೊಂದ್ಸಲಿ ಮಾತೇ ಬಿಟ್ಬಿಡ್ತೀನಿ. ಆದ್ರೂ ಎಲ್ಲ ಒಂದು ಕಡೆ ಅಮ್ಮ ಅನ್ನೋದೊಂದು ಪ್ರೀತಿ ಇರುತ್ತೆ. ಅಂದರೆ ನಮಗೆ ಒಂದು ಸ್ಫೂರ್ತಿ ನಮ್ಮ ತಾಯಿ. ಕಷ್ಟ ಸುಖ ಓದಿಸಿಲ್ಲ, ನಮ್ಮನ್ನು ಬರೆಸಿಲ್ಲ,
ಆದರೂ ಜೀವನದ ಪಾಠ ಚೆನ್ನಾಗಿ ಕಲಿಸೈತೆ ನಮ್ಮಮ್ಮ. ಯಾಕಂದರೆ ಒಬ್ರ ಹತ್ರ ಕೈ ಚಾಚಬೇಡ್ರಿ, ಒಬ್ರ ಹತ್ರ ಹೋಗಿ ಕೇಳಬೇಡ್ರಿ, ನಿಮ್ಮ ಕಷ್ಟನೋ ಸುಖನೋ ನೀವು ದುಡ್ಕೊಂಡು ತಿಂದ್ರಿ, ಸ್ಟ್ರಾಂಗಾಗಿ ನಿಲ್ರಿ ಅಂತ ನಮ್ಗೆ ಹೇಳ್ಕೊಟ್ಟೈತೆ. ನಮಗೂ ಅಷ್ಟೇ, ಇಷ್ಟೇ ಕಷ್ಟ ಬಂದರೂ ನಾವು ಸ್ಟ್ರಾಂಗ್ ಮಾಡಿರೋದೇ ನಮ್ಮಮ್ಮ. ನಮ್ಮಮ್ಮನ್ನ ನೋಡ್ಕೊಂಡು ನಾವು ಕಲ್ತಿದ್ದೀವಿ. ಹಂಗಾಗಿ ನಮ್ಮ ಈ ಒಂದು ಸ್ಟ್ರಾಂಗ್ ಜೀವನಕ್ಕೆ ನಮ್ಮಮ್ಮನೇ ನಮಗೆಲ್ಲ ಸ್ಫೂರ್ತಿ. ಅಂದರೆ ನಮ್ಮಮ್ಮನ ಒಂದು ಗುಣನ ನಾವು ಅಳವಡಿಸ್ಕೊಂಡಿದ್ದೀವಿ. ಯಾಕಂದರೆ ಇನ್ನೊಬ್ರಿಗೆ ಕೇಡು ಬಯಸೋದು, ಇನ್ನೊಬ್ರನ್ನ ನೋಡಿ ಅಸೂಯೆ ಪಡೋದು, ಅವೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ, ನಾವಂತೂ ಮಾಡಲ್ಲ. ಬಟ್ ನಮ್ಮಮ್ಮನ ಅದೆಲ್ಲ ಯಾವತ್ತೂ ನಮ್ಗೆ ಹೇಳ್ಕೊಟ್ಟಿಲ್ಲ. ನೋಡಿ ಅಷ್ಟೆಲ್ಲ ಮುಗೀತು. ನಮ್ಮಮ್ಮಂಗೆ ನಾನು ಫೋನ್ ಮಾಡಿ ಹೇಳಿದ್ದೆ, ಏನಾರು ಮಾಡಮ್ಮ ಹೊಟ್ಟೆಗೆ ಅಂತ. ನಮ್ಮಮ್ಮ ಮುದ್ದೆ ಮಾಡಿ ಬರೇ ಸೊಪ್ಪಿಂದು ಸಾರು ಮಾಡಿತ್ತು, ತುಂಬ ಚೆನ್ನಾಗಿತ್ತು ಸಾಂಬಾರು. ನಾನು ಊಟ ಬಾರಿಸ್ತಾ ಇದ್ದೀನಿ ಮುದ್ದೆ, ಅಮ್ಮ ಮಾಡಿರೋ ಮುದ್ದೆ. ಸ್ವಲ್ಪ ಅಮ್ಮ ದಪ್ಪ ಕಟ್ತಾರೆ ಮುದ್ದೆ, ಹೊಟ್ಟೆಸ್ಕೊಂಡು ಬರ್ತಾರಲ್ಲ ಊಟ ಮಾಡಲಿ ಅಂತ. ನಾನು ಹೇಳಿದ್ದು ಯಾವಾಗ ಗೊತ್ತಾ, 7 ಗಂಟೇಲಿ. ನಮ್ಮಮ್ಮ ನಾನು ಹೋಗೋಷ್ಟೊತ್ತಿಗಲ್ಲೇ ಬಸ್ಸಾರು ಮಾಡಿ ಮುದ್ದೆ ಮಾಡೋವ್ರೆ. ನಿಜವಾಗ್ಲೂ ಅದು ಇಷ್ಟು ಬೇಗ ಮಾಡಿದ್ರಪ್ಪ, ಕಣ್ಣು ಕಾಣಿಸೋದಿಲ್ಲ ಅನ್ನತ್ತೆ ಎಷ್ಟು ಬೇಗ ಅಡುಗೆ ಮಾಡೈತಿ. ಇದು ನನ್ನ ತಾಯಿಗೆ ನಾನೇ ಏನು ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಂದರೂ ಇದೊಂದು ನನ್ನ ಆಸೆ ಇತ್ತು. ನನ್ನ ಆಸೆ ಇವತ್ತು ಈಡೇರಿತು. ಎಲ್ಲರಿಗೂ, ಎಲ್ಲ ತಾಯಂದಿರಿಗೂ, ನಮ್ಮ ಕರ್ನಾಟಕದ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲರಿಗೂ ತಾಯ್ದಿರ ಆಶೀರ್ವಾದ ಎಲ್ಲಾದರೂ ಇರಬೇಕು. ತಾಯಿ ಆಶೀರ್ವಾದ ಇದ್ದೇ ಇರಬೇಕು ಮಕ್ಕಳಿಗೆ.